ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕರೆದ ಉದ್ದೇಶ ಚಾಮರಾಜಪೇಟೆಯಲ್ಲಿ ನಡೆದ ಗೋಮಾತೆಯ ಕೆಚ್ಚಲನ್ನು ಕೊಯ್ದು ಘೋರ ಕೃತ್ಯವನ್ನು ಖಂಡಿಸಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ, ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ, ಜೊತೆಗೆ ನಮ್ಮ ರೈತ ಮೋರ್ಚಾ ಬಿಜಾಪುರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಜಶೇಖರ್ ಡೊಳ್ಳಿ ಅವರು, ಅದೇ ರೀತಿ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಬಾಲರಾಜ್ ರೆಡ್ಡಿ ಅವರು, ಅದೇ ರೀತಿ ಉಪಾಧ್ಯಕ್ಷರಾಗಿ ಇವತ್ತು ಬಾರ್ ಹಸನದ ಅಧ್ಯಕ್ಷರಾಗಿ ಇವತ್ತು ಪತ್ರಿಕಾಗೋಷ್ಠಿ ಭಾಗಿಯಾದಂಥ DG ಬರಾದ್ ವಕೀಲರು, ಅದೇ ರೀತಿ ಕುಮಾರ್ ನಿಡೋಣಿ ವಕೀಲರು, ಅದೇ ರೀತಿ ರಾಚಪ್ಪ ರೈತ ಮೋರ್ಚಾದ ಬಿಜಾಪುರ ಮಂಡಲ ಅಧ್ಯಕ್ಷ ರಾಚಪ್ಪನ ಬಿರಾದರ್ ಅವರು, ಅದೇ ರೀತಿ ವಿಶೇಷವಾಗಿ ಈ ಕಾರ್ಯಕ್ರಮ ವಿಜಯ್ ಜೋಶಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೆ ಪತ್ರಿಕಾಗೋಷ್ಠಿ ಭಾಗಿದ್ದಾರೆ. ಜನರ ಮೇಲೆ ಒಂದಿಲ್ಲದ ಒಂದು ಹೊರೆ ಹಾಕುತ್ತಾ ಹೊರಟೈತೆ. ರೈತರಿಗೆ ಸಾಕಷ್ಟು ರೈತ ಉಪಯೋಗಿ ಯೋಜನೆಗಳನ್ನು ನಿಲ್ಲಿಸಿ ದುಸ್ಸಾಹಸ ಮೆರೆದಿದೆ. ಮುಖ್ಯಮಂತ್ರಿ ಗಾದಿಗಾಗಿ ಒಳಗೊಳಗೆ ಮುಸುಕಿನ ಗುದ್ದಾಟ. ಇದರಿಂದ ಕಾರ್ಮಿಕ ವರ್ಗಕ್ಕೆ ಕೆಲಸ ಇಲ್ಲದೆ ಕಾರ್ಮಿಕ ವರ್ಗ ಒದ್ದಾಡ್ತಾ ಇದೆ. ರಾಜ್ಯದಲ್ಲಿ ಗುತ್ತಿಗೆದಾರರು ಬೇರೆ ಹುದ್ದೆಗೆ ಹುಡುಕುತ್ತಿದ್ದಾರೆ. ಕಾಂಗ್ರೆಸ್ಸಿನ ಕೆಟ್ಟ ನೀತಿಗಳಿಂದ ಮುಂದಿನ ದಿನ ಸರ್ಕಾರದ ಕೆಲಸಗಳಿಗಾಗಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗುತ್ತಿಗೆದಾರನ್ನು ಕರೆಸಿ ಕೆಲಸ ಮಾಡುವ ಪ್ರಸಂಗ ಬರಬಹುದು. ಯಾಕೆಂದರೆ ಗುತ್ತಿಗೆದಾರರಿಗೆ 2 ವರ್ಷದಿಂದ ಹಳೆ ಬಾಕಿ ಹಣವನ್ನು ಕೊಡದೆ ಗುತ್ತಿಗೆದಾರರು ಬೀದಿಗೆ ಬಂದು ಹೋರಾಟಕ್ಕೆ ಇಳಿಯುವ ಕಾಲ ಸನ್ನಿಹಿತವಾಗಿದೆ. ರೈತರ ಆತ್ಮಹತ್ಯೆಯನ್ನು ಕೇಳ್ತಾ ಇದ್ದೀವು. ಈಗ ಗುತ್ತಿಗೆದಾರ ಆತ್ಮಹತ್ಯೆ ಕೂಡ ರಾಜ್ಯದಲ್ಲಿ ಕಾಣ್ತಾ ಇವೆ. ಇದು ಒಂದು ಕಡೆ ಆದ್ರೆ ಕಾಂಗ್ರೆಸ್ಸಿನ ಭಾಳಷ್ಟು ಮುಖ್ಯಮಂತ್ರಿ ಹಿಡಿದು ಇಡೀ ಮಂತ್ರಿ ಮಂಡಲ ಗೋಮಾತೆಯ ಬಗ್ಗೆ ಕಣಿಕರಿಲ್ಲದ ಕಾರಣ ಮುಖ್ಯಮಂತ್ರಿಯವರೇ ಗೋಮಾಂಸ ತಿನ್ನುವುದಾಗಿ ಹೇಳುವ ಮನಸ್ಥಿತಿ ಇರುವುದರಿಂದ ದುಷ್ಟಶಕ್ತಿಗಳು ರಾಜ್ಯದಲ್ಲಿ ಹುಟ್ಟುತ್ತಾ ಇವೆ. ದುಷ್ಟಶಕ್ತಿ ರಾಜ್ಯದಲ್ಲಿ ಗೋಮಾತೆ ಕೆಚ್ಚಲ ಕೊಯ್ದು ಹೀನಾಯ ಕೃತ್ಯ ಎಸಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ಮಂಡಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಸಾಯಖಾನೆಗಳು ಸದ್ದಿಲ್ಲದೆ ಚಾಲನೆ ಇರುತ್ತವೆ. ಆದರೆ ಹಿಂದೂಗಳಾದ ನಾವು ಹಿಂದೂ ಧರ್ಮದಲ್ಲಿ ಯಾವುದೇ ಹಬ್ಬದ ಶುಭ ಸಂದರ್ಭದಲ್ಲಿ ಹಸುವಿನ ಪೂಜೆ ಮಾಡುತ್ತೇವೆ. ಹಸುವಿನಲ್ಲಿ 33 ಕೋಟಿ ದೇವಾದಿಗಳು ವಾಸಿಸುತ್ತಾರೆ ಎಂದು ನಂಬಿದ್ದೇವೆ. ವಾಸ್ತುದೋಷ ನಿವಾರಣೆಗಾಗಿ ಗೋಮಾತೆಯನ್ನು ಹೊಸ ಮನೆ ಕಟ್ಟಿದಾಗ ಸ್ವಾಗತ ಮಾಡುತ್ತೇವೆ. ಆದ್ದರಿಂದ ಗೋಮಾತೆಯ ಪರವಾಗಿ ನನ್ನ ಸರ್ಕಾರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಒಂದನೇ ಪ್ರಶ್ನೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟ ನೊಸಲಿಗೆ ವಿಭೂತಿಯಾದೆ, ಈ ನಾರಿಗಾದಿಯಲ್ಲಿ ಕಾಂಗ್ರೆಸ್ಸಿನ ಮನಸ್ಸುಗಳ ಮಾನವನೇ. ಹಾಲಾದೆ ಕರೆದರೆ, ಮೊಸರಾದೆ ಹೆಪ್ಪಿಟ್ಟರೆ, ಮೊಸರು ಕಡಿದರೆ ಬೆಣ್ಣೆಯೂ ನಾನಾದೆ, ಮೇಲಾದ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪಾದೆ, ನೀ ನಾರಿಗಾದಿಯಲ್ಲಿ ಕಾಂಗ್ರೆಸ್ಸಿನ ದುಷ್ಟ ಮನಸ್ಸಿನ ಮಾನವನೇ. ಹಾದಿ ಬೀದಿಲಿರುವ ಕಸದ ಹುಲ್ಲನ್ನೇ ಹುಡುಕಿ ಮೇದು ಮನೆಗೈದು ನಾ ಅಮೃತ ನೀಡುವೆ, ಅದನ್ನುಂಡು ನನಗೆ 2 ಬಗೆಯುತ್ತಿಲ್ಲ ಕಾಂಗ್ರೆಸ್ನ ಮನಸ್ಥಿತಿಯುಳ್ಳ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನವನೇ. ನಿನ್ನ ತಾಯಿ ಜನ್ಮ ಕೊಟ್ಟಳು, ನಾನು ನಿನ್ನನ್ನು ಸಲುಗಿದೆ, ನನ್ನ ಕೆಚ್ಚಲನ್ನು ಕೊಯ್ದೆ. ಈ ದುಷ್ಟ, ನೀನು ಮತ್ತೆ ಬಂದು ಕೇಳಿದರೆ ನಾನು ಹಾಲನ್ನೇ ಕೊಡುವೆ. ಭೂಮಿಯನ್ನು ಹಸುರಾಗಿಸಲು ನಾ ಗೊಬ್ಬರವನ್ನು ಕಟ್ಟೆ, ಆದರೆ ನೀನು ಮಾಡಿದೆ ನನಗೆ ನಿನಗಾರಿಗಾದೆಯಲು ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವವುಳ್ಳ ಮಾನವನೇ. ಕಲ್ಲ ಭೂಮಿಯನ್ನು ಅಗೆದು ಮಣ್ಣು ಮಾಡಿ ಬಿತ್ತನೆ ಭೂಮಿ ಹದ ಮಾಡುವ ಬಸವಣ್ಣನನ್ನು ಕೊಟ್ಟೆ. ನೀನೇನು ಕೊಟ್ಟೆ ನನಗೆ? ನಿನ್ನ ಆರಿಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವವುಳ್ಳ ಮಾನವನೇ. ಹಸಿದ ನಿನ್ನ ಹೊಟ್ಟೆಗೆ ಅಮೃತವನ್ನು ಕೊಟ್ಟೆ. ನೀನೇನು ಕೊಟ್ಟ ನಿನ್ನ ಆರಿಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವವುಳ್ಳ ಮಾನವನೇ. ಜಗದ ಜೀವಕುಲಕ್ಕೆ ಜೀವಾಮೃತ ಕೊಟ್ಟೆ. ನೀನೇನು ಕೊಟ್ಟೆ? ಜಗದ ಜನಗಳಿಗೆ ಕ್ಷೀರ ಸಾಗರ ನುಗ್ಗಿಸಿ ಡೈರಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟೆ. ನಾನು ಸತ್ತ ಮೇಲೆ ನಿನ್ನ ಕಾಲು ಬೆಂಕಿಯಲ್ಲಿ ಬೆಂದು ಹೋಗಬಾರದೆಂದು ಚಪ್ಪಲಿಯನ್ನು ಕೊಟ್ಟೆ.
ಕೊಟ್ಟ ಮಾತನ್ನು ತಪ್ಪಿ ನಡೆಯದೆ ವ್ಯಾಕರಣ ಮುಂದೆ ಬಂದು ನಿಂತು ನಿನ್ನ ಹಸವನ್ನು ಹಿಂಗಿಸಕೋ ಎಂದವಳು ನಾನು. ಅಂತ ಕ್ರೂರ ವ್ಯಾಘ್ರನೇ ನನಗೆ ಪುಣ್ಯಕೋಟಿ ಎಂದು ನನ್ನನ್ನು ಹಿಂತಿರುಗಿ ಕಳಿಸಿದ್ದಕ್ಕೆ ನೀನು ಅದಕ್ಕಿಂತಲೂ ಕೀಳಾಗಿ ನಡೆದುಕೊಂಡೇ ಕಾಂಗ್ರೆಸ್ಸಿನ ದುಷ್ಟ ಮನಸ್ಸುಟ್ಟ ಮನವನ್ನೇ. 36 ಕೋಟಿ ದೇವತೆಗಳ ನಡುವಿನಲ್ಲಿ ನನ್ನ ದೇಹದ ಕಣಕಣ ನೆಲೆಸಿರುವದೆಂದು ವೇದಶಾಸ್ತ್ರಗಳಲ್ಲಿ ದಾಖಲಾಗಿದ್ದರೂ ಕೂಡ ನಿನ್ನ ಆರಿಗಾದೆಯೋ ಕಾಂಗ್ರೆಸ್ ದುಷ್ಟ ಮಾನವನೇ. ತಿಳಿಗೇಡೆ ನನ್ನ ಮೇಲೆ ದೌರ್ಜನ್ಯ ಸಗಿದೆಲ್ಲ ನೀ ಎಷ್ಟು ಪುಣ್ಯವಂತ. ನಾನು ಮತ, ಪಂಥ, ಜಾತಿ, ಧರ್ಮ ಯಾವ ಪಕ್ಷನೂ ಕೂಡ ಅಂದಿಲ್ಲ. ನಾನೇನು ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯ ತೊಂದರೆ ಕೊಟ್ಟಿದ್ದೀನ? ಕಾಂಗ್ರೆಸ್ ಪಕ್ಷದ ಮನಸ್ಸುಗಳಂತ ಈ ಗೋಮಾತೆ ಬಗ್ಗೆ ನೀವು ವಿರೋಧವಾಗಿ ವರ್ತನೆ ನೋಡಿದಾಗ ನಿಮಗೇನಾದರೂ ಹಾಲು ಬಂದು ವಿಷ ಕೊಟ್ಟಿದ್ದೇನೆ ನಾನು? ಇಷ್ಟೆಲ್ಲ ನಿನ್ನ ಯಾವುದೋ ಪಕ್ಷ ಅನ್ನಲಾರದೆ ನಾವು ಜಗತ್ತಿಗಾಗಿ ದುಡಿದಿದ್ದೇನೆ. ಅದು ನೀನಂತ ನನಗೆ ಕಠೋರವಾದ ಶಿಕ್ಷಣ ಕೊಡ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಈ ಗೋಮಾತೆ ಸಾಕ್ತಕ್ಕಂಥ ಜಾಗಗಳಲ್ಲಿ ಏನು ಅನುದಾನ ಕಟ್ ಮಾಡ್ತಕ್ಕಂಥ ಇರ್ಬೋದು. ಎಲ್ಲ ರೀತಿ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರ ಗೋಮಾತೆ ವಿರುದ್ಧ ಒಂದು ವರ್ತನೆ ಮಾಡ್ತಾ ಇದೆ. ನಿನ್ನಂಥ ಕ್ರೂರ ರಾಕ್ಷಕರಿಗೂ ಅಮೃತವನ್ನು ಮಾತಕೊಡು ಎಂದು ನನ್ನ ವಂಶಜರು ಹೇಳಿದ್ದಾರೆ. ಆದರೆ ನಿನ್ನ ವಂಶಜರು ಏನು ಹೇಳಿದ್ದಾರೆ? ನಿನ್ನ ಆರಿಗಾಯುವ ಕಾಂಗ್ರೆಸ್ ದುಷ್ಟ ಮನಸ್ಸುಗಳ ಮಾನವನೇ. ನಾನು ಕೊನೆಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆ ಆಕಳು ಮತ್ತು ಕರು ಇತ್ತು. ಆದ್ರೆ ಆಕಳು ಮತ್ತು ಕರು ಚಿಹ್ನವನ್ನು ತೆಗೆದು ಹಾಕಿದಿರಿ. ನೀವು ಏನು ಚಿಹ್ನೆ ತಗೊಂಡಿರಿ? ಕೈ ಚಿಹ್ನೆಯನ್ನು ತಗೊಂಡು ಕೆತ್ತ ಕೊಯ್ಯಲು ನೀವು ಕೈಯನ್ನು ತೆಗೆದುಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳಿ ಬಯಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಸಗಣಿಯನ್ನು ತೋರಿಸುವ ಮೂಲಕ, ಸಗಣಿಯನ್ನು ಎರಚುವ ಮೂಲಕ ಇವತ್ತು ಆ ಎರಚುವ ಒಂದು ದೃಶ್ಯವನ್ನು ತೋರಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ. ದುಷ್ಟ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ಸಿಗರು ಇವತ್ತು ಆ ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ಸಹಿತ ತೊಗೊಳಕ್ಕೆ ತಯಾರಿಲ್ಲ. ಆಕಳ ಯಾರು ಕೆಚ್ಚಲಕ್ಕೆ ಒಯ್ದಾರಲ್ಲ ಆ ಇರ್ಲಿ ಸುರೇಶ್ ಹೊಟ್ಟೆ ಹಾಕೋರಿ ತಿನ್ನಕತ್ತದಾಗ ತಿನ್ನಕ್ ಚಾಲ ಮಾಡ್ತಾರೆ. ಜೋಶಿ ಘೋಷಣೆ ಹಾಕಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್